ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ಚಾನಲ್. ಸೊ ನೋಡಿ, ನಮ್ಮ ಮನೆಯವರು ಶಬರಿಮಲೆಯಿಂದ ಬಂದರು. ಸೊ ಏನೆಲ್ಲ ತೊಗೊಂಬಂದಿದ್ದಾರೆ ಅಂತ ಕ್ವಿಕ್ಕಾಗಿ ನೋಡಿಬಿಡೋಣ. ಮಕ್ಕಳಿಗೋಸ್ಕರ ಆಟ ಸಾಮಾನು, ಹಾಗೆ ನೋಡಿ ಇದರಲ್ಲಿ ದೇವ್ರ ಪ್ರಸಾದ ಇದೆ. ಸೊ ದೇವರ ಪ್ರಸಾದ, ಪಳ್ಳಾರು, ಹುಡುಗಿಗೆ ಮಗಳಿಗೋಸ್ಕರ ಆಟ ಸಾಮಾನು, ಇವು ಬ್ಲೌಸಸ್ ಉಡಿಯೋಕ್ಕೆ ಹಾಕಿಕೊಟ್ಟಿರ್ತಾರಲ್ಲ, ಸೊ ಅವ್ರಿಗೆ ಇರುಮುಡಿ ಕಟ್ಟೋಕ್ಕೆ ಅಕ್ಕಿ ಕೊಟ್ಟವ್ರಿಗೆ ಕೊಡಬೇಕಾದನ್ನು ಇವೆಲ್ಲ ನಮ್ಮ ಅಯ್ಯಪ್ಪಗಳದ ಚೀಲಗಳು, ಅವೆಲ್ಲ ಡಬ್ಬಿಗಳು. ಸೊ ನೋಡಿರಿ, ಬರುವಾಗ ನಾನು ಅವರಿಗೆ ಒಂದಿಷ್ಟು ಟೈಲರಿಂಗ್ ಐಟಮ್ಸ್ ಲಿಸ್ಟನ್ನು ಕೊಟ್ಟಿದ್ದೆ. ಸೊ ತೊಗೊಂಡು ಬಂದಿದ್ದಾರೆ. ನೋಡಿ ಎಷ್ಟು ತಂದಿದ್ದಾರೆ. ನೋಡೋಕ್ಕಿಷ್ಟೇ ಕಾಣಿಸ್ಬೋದು, ಬಟ್ ರೇಟ್ ಮಾತ್ರ ಫುಲ್ ಆಗಿದೆ. ಸೊ ಬನ್ನಿ ನೋಡೋಣ. ನಾನು ಕೂಡ ಇವಾಗಲೇ ಓಪನ್ ಮಾಡ್ತಿದ್ದೀನಿ. ಅದರೊಳಗಡೆ ನಾ ಹೇಳೋದಿಲ್ಲ, ತಂದಿದ್ದಾರ ಯಾವುದು ಮಿಸ್ ಮಾಡಿದಾರ ಗೊತ್ತಿಲ್ಲ. ನಿಮಗೆ ತೋರಿಸ್ಕೊತ ನಾನು ಕೂಡ ಇದನ್ನು ಓಪನ್ ಮಾಡ್ತಾಯಿದ್ದೀನಿ. ಬನ್ನಿ ಏನೆಲ್ಲ ತಂದಿದ್ದಾರೆ, ಏನೆಲ್ಲ ಇಲ್ಲ ಅಂತ ನೋಡೋಣ. ನಾನು ಆಲ್ಮೋಸ್ಟ್ ಹುಬ್ಳಿನೇ ತರೋದು. ಸೊ ಇಲ್ಲಾದರೆ ನನಗೆ ಅಷ್ಟೊಂದು ಐಟಮ್ಸ್ ಸಿಗಲ್ಲ, ಯಾಕಂದರೆ ಹಳ್ಳಿ ಆಗುತ್ತೆ. ಸೊ ಅದಕ್ಕೆ ನಾನು ಏನು ಮಾಡಿರ್ತೀನಿ, ಹುಬ್ಳಿಯಿಂದನೇ ತರಿಸಿರ್ತೀನಿ. ಅವ್ರು ಕೂಡ ಶಬರಿಮಲೆಯಿಂದ ಹುಬ್ಳಿಗೆ ಹಾಕಿ ಬರುವಾಗ ತೊಗೊಂಡು ಬನ್ನಿ ಅಂದೆ. ಸೊ ಇದು ಈ ರೀತಿ ಲೇಸ್ನ ತರಿಸಿದ್ದೀನಿ. ಇವಾಗಂತೂ ಈ ಲೇಸ್ ಅಂತೂ ಟ್ರೆಂಡಿಂಗಲ್ಲಿದೆ ಬ್ಲೌಸ್ಗಳಿಗೆ ಸ್ಟಿಚ್ ಮಾಡೋಕ್ಕೆ. ಸೊ ಇದನ್ನು ಒಂದು ಬಂಡಲ್ನ ತರಿಸಿದ್ದೀನಿ ಸಾಕಂತ. ಒಂದು ಬಂಡಲಿ ಒಂದು ಏನೇನಂದ್ರೂ 10 ಮೀಟ್ರ್ವರೆಗೂ ಇರುತ್ತೆ, ತುಂಬ ಸಾಕಾಗುತ್ತೆ ಅಂತ. ಆಮೇಲೆ ಹುಕ್ಸ್ ಬಾಕ್ಸ್ನ ತರಿಸಿದೆ. ನಾನು 3 ಹೇಳಿದ್ದೆ, ಬಟ್ 2 ಕಾಣಿಸ್ತಿದೆ. ಇರಿ ನೋಡೋಣ ಇನ್ನೊಂದು ಏನಾದರೂ ಇದೆಯಾ ಅಂತ. ಇವಾಗ ಇವೆರಡು ಹುಕ್ಸ್ ಮಾತ್ರ ತುಂಬಾ ಯೂಸ್ ಆಗುತ್ತೆ. ಈಗ ಎಲ್ಲರೂ ಕೂಡ ಹುಕ್ಸನ್ನೇ ಜಾಸ್ತಿ ಯೂಸ್ ಮಾಡ್ತಾರೆ. ಇದೆ ನೋಡಿ, ಇನ್ನೊಂದು ಕೂಡ ಇದೆ. ಸೊ 3 ಹುಕ್ಸ್ ಬಾಕ್ಸು ತರಿಸಿದ್ದೀನಿ, ಯಾಕಂದರೆ ಹುಕ್ಸು ತುಂಬ ಯೂಸ್ ಆಗುತ್ತೆ ನನಗೆ. ಜಾಸ್ತಿ ಹುಕ್ಸು ಈಗ ಎಲ್ಲರೂ ವೇರ್ ಮಾಡೋದಲ್ವಾ. ಸೊ ಇವೆರಡು ಬಾಕ್ಸು ಟೈಲರಿಂಗ್ ಚಾಕ್ ಪೀಸು, ಆಲ್ಮೋಸ್ಟು ಎಲ್ಲರಿಗೂ ಗೊತ್ತಿರುತ್ತೆ. ಟೈಲರಿಂಗ್ ಚಾಕ್ ಪೀಸು 2 ತರಿಸಿದ್ದೀನಿ. ಇನ್ನೂ ನಂದು ಒಂದು ಉಳಿದಿದೆ ಮೊದಲಿನ ತಂದರಲ್ಲಿ. ಇವಾಗ ಇರಲಿ, ಪದೇ ಪದೇ ಹುಬ್ಳಿಗೆ ಹೋಗೋಕ್ಕಾಗಲ್ಲ, ನಮಗೆ ಸ್ವಲ್ಪ ದೂರ ಅಲ್ವಾ. ಸೊ ಹಾಗಾಗಿ ತರಿಸ್ಬಿಟ್ಟಿದ್ದೀನಿ 2. ಹಾಗೆ ಇದು ನೋಡಿ, ಇದು ಯಾವುದಂದರೆ ಸ್ಯಾರಿ ಕುಚ್ಚು ಕಟ್ಟೋಕ್ಕೆ ಯೂಸ್ ಮಾಡ್ತೀವಲ್ವ. ಸೊ ಅದು ಇದು ನಾನು ಬುಲೆಟ್ ಕಂಪ್ನಿ ಹೇಳಿದ್ದೆ, ಬಟ್ ಇವರು KIP ತಂದಿದ್ದಾರೆ. ಇರಲಿ ಪರವಾಗಿಲ್ಲ. ಇದೇನಕ್ಕೆ ತರಿಸಿದ್ದೀನಿ ಅಂತಂದರೆ, ನಾನು ಟೈಲರಿಂಗ್ ಮಾಡ್ತೀರಾ, ಇದು ಯಾವುದಕ್ಕೆ ಯೂಸ್ ಆಗುತ್ತೆ ಅಂತ ಕೇಳ್ಬೋದು. ನಿಮಗೆ ಗೊತ್ತಿರುವ ಹಾಗೆ ನಾನು ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೀನಿ, ಎಂಬ್ರಾಯ್ಡ್ರಿನ ಕಲಿತಾ ಇದ್ದೀನಿ ಅಂತ. ಸೊ ಅದಕ್ಕೋಸ್ಕರ ನನಗೆ ಯೂಸ್ಗೋಸ್ಕರ ಎಂಬ್ರಾಯ್ಡ್ರಿನ ಕಲಿತಿದ್ದೀನಲ್ವ, ಸೊ ಅದಕ್ಕೋಸ್ಕರ ಬೇಕಾಗತ್ತೆ ಅಂತ ತರಿಸಿದ್ದೀನಿ. ಟೋಟಲ್ 10 ಬಾಕ್ಸು ಸ್ಯಾರಿ ಕುಚ್ಚು ದಾರಗಳನ್ನ ತರಿಸಿದ್ದೀನಿ. 10 ಟೋಟಲ್ 10 ಇದೆ ಇದರಲ್ಲಿ. ಸೊ ಮತ್ತು ರೀಲ್ ಬಾಕ್ಸು ಇವಾಗಲೇ ನನ್ನ ಹತ್ರ 6 ರೀಲ್ ಬಾಕ್ಸ್ ಇದ್ದರೂ ಕೂಡ ಒಂದೊಂದು ರೀಲ್ ಬಾಕ್ಸ್ ಬೇಕಾಗಿತ್ತು. ಅದಕ್ಕೋಸ್ಕರನೇ 2 ಬಾಕ್ಸು ತರಿಸ್ಕೊಂಬಿಟ್ಟಿದ್ದೀನಿ. ಸುಮ್ಮನೆ ಆದಷ್ಟು ಇದ್ದರೂ ಕೂಡ ನಾವು ರೀಲ್ಗೆ ಅಂಗಡಿಗೆ ಅಡ್ಡಾಡೋದು ತಪ್ಪೋದಿಲ್ಲ. ಸೊ ಒಂದಿದ್ದರೆ ಒಂದಿರೋದಿಲ್ಲ. ಸೊ ಆ ರೀತಿ ಆಗೋಗ್ಬಿಟ್ಟಿತ್ತು, ಅದಕ್ಕೆ 2 ತರಿಸ್ಬಿಟ್ಟಿದ್ದೀನಿ. ಸೊ ಇದು ನೋಡಿ, ಬಟನ್ ಲೇಡೀಸ್ದು ಬ್ಲೌಸಿಂದು ಒಂದೇ ಬಾಕ್ಸ್ ತರಿಸಿದ್ದೀನಿ. ಯಾಕಂತಂದರೆ ಇವಾಗ ಯಾರು ಬಟನ್ಸ್ ಯೂಸ್ ಮಾಡಲ್ಲ, ಎಲ್ಲರೂ ಹುಕ್ಸೇ ಇರಲಿ ಅನ್ನೋ ಕಾರಣಕ್ಕೆ ಒಂದು ತರಿಸಿದ್ದೀನಿ. ಇದು ಪಿಕೋ ಮಿಷನ್ ಸೂಜಿ ಒಂದು ಫುಲ್ ಬಾಕ್ಸನ್ನೇ ತರಿಸ್ಬಿಟ್ಟಿದ್ದೀನಿ. ಒಂದೊಂದೇ ಪ್ಯಾಕೆಟ್ ಏನು ತರಿಸ್ಕೊಂಡು ಕೂರಲ್ಲ ನಾನು, ಯಾಕಂದರೆ ಪದೇ ಪದೇ ಎಲ್ಲಿ ಅಡ್ಡಾಡೋದು ಅಂತ ಒಂದು ಫುಲ್ ಬಾಕ್ಸನ್ನೇ ತರಿಸ್ಕೊಂಡ್ಬಿಟ್ಟಿದ್ದೀನಿ. ಇದು ಪೆನ್ಸಿಲು. ಇವಳು ಯಾಕಪ್ಪ ಪೆನ್ಸಿಲ್ ತರಿಸಿದ್ದಾರೆ, ಏನು ಸ್ಕೂಲಿಗೆ ಹೋಗ್ತಾಳ ಅಂತ ಅಂದ್ಕೋಬೇಡಿ. ಇದು ವೈಟ್ ಪೆನ್ಸಿಲ್, ಅಂದರೆ ನಮಗೆ ಎಂಬ್ರಾಯ್ಡ್ರಿಗೆ ನಾವು ಮಾರ್ಕ್ ಮಾಡ್ಕೊಳ್ಳೋದಕ್ಕೆ ವೈಟ್ ಕಲರ್ ಪೆನ್ಸಿಲ್ ಬೇಕಾಗುತ್ತೆ. ಸೊ ಅದಕ್ಕೆ ಅದು ಆಯ್ತಾ. ಇದನ್ನು ನೋಡಿ, ಇದು ನೋಡ್ತಾ ಇದ್ದರೆ ನಿಮಗೆ ಏನು ಅನಿಸ್ತಿದೆ ಅಂತ ಹೇಳ, ನಾನು ರಂಗೋಲಿ ಪುಡಿನ ಅಂತ ನೀವು ಅನ್ಕೋತಾ ಇರ್ಬೋದು. ಅಲ್ಲ, ಇನ್ನೊಂದು ಸಲ ತೋರಿಸ್ತೀನಿ ನೋಡಿ ನಿಮಗೆ. ಇದು ರಂಗೋಲಿ ಪುಡಿ ಅಲ್ಲ, ಇದು ಟ್ರೇಸಿಂಗ್ ಪೌಡರು. ಎಂಬ್ರಾಯ್ಡ್ರಿಗೆ ನಾವು ಡಿಸೈನ್ಸ್ನ ಟ್ರೇಸ್ ಮಾಡ್ಕೊಳ್ಳೋಕ್ಕೆ ಯೂಸ್ ಮಾಡುವಂಥ ಪೌಡರ್ ಇದು, ಓಕೆನಾ. ನೀವು ರಂಗೋಲಿ ಪೌಡ್ರ್ ಅಂದ್ಕೊಂಬಿಟ್ಟಿರಾ. ಇದು ನೋಡಿ, ಝರಿ ಥ್ರೆಡ್ ಶೈನಿಂಗ್, ಅಂದರೆ ಎಂಬ್ರಾಯ್ಡ್ರಿಗೆ ಗೊತ್ತಿರುತ್ತೆ, ಬಟ್ ಟೈಲರಿಂಗ್ನವ್ರಿಗೆ ಹೇಳ್ತಾ ಇದ್ದೀನಿ ನಾನು. ಝರಿ ಥ್ರೆಡ್ ಗೋಲ್ಡನ್ ಎಲ್ಲ ನಾನು ತಂದಿದ್ದೆ, ಕಾಪರ್ ಎಲ್ಲ, ಬಟ್ ಸಿಲ್ವರ್ ಶೇಡಿದ್ದು ಮರ್ಕೊಂಬಿಟ್ಟಿದ್ದೆ ನಾನು. ಸೊ ಅದಕ್ಕೊಂದು ತರಿಸಿದೆ. ಇದು ಕೂಡ ಸಿಲ್ವರ್ ಶೇಡಲ್ಲಿ ಬಾಲ್ ಚೈನು. ಗೋಲ್ಡ್ ಇತ್ತು, ಬಟ್ ಅವರು ಗೋಲ್ಡೂ ಒಂದು ಎಕ್ಸ್ಟ್ರಾ ತಂದಿದ್ದಾರೆ. ಇರಲಿ ಪರವಾಗಿಲ್ಲ, ಯೂಸ್ ಆಗುತ್ತೆ ನನಗೆ. ನಾನು ಸಿಲ್ವರ್ ಶೇಡ್ ಮಾತ್ರ ತೊಗೊಂಬ ಅಂದಿದ್ದೆ, ಬಟ್ ಅವ್ರು ಗೋಲ್ಡು ಕೂಡ ತಂದಿದ್ದಾರೆ. ಇರಲಿ.
ಸೊ ಇವಿಷ್ಟು ಆಯಿತು. ಇದರಲ್ಲಿ ನಾನು ಇನ್ನೊಂದು ಐಟಮ್ ಹೇಳಿದ್ದೆ, ಮಿರರ್ ಹೇಳಿದ್ದೆ, ಎಂಬ್ರಾಯ್ಡ್ರಿ ಮಿರರು, ಬಟ್ ಅದನ್ನು ತಂದಿಲ್ಲ, ಸಿಕ್ಕಿಲ್ಲ ಅನಿಸುತ್ತೆ. ನೋಡೋಣ, ಕೇಳ್ತೀನಿ, ಆಮೇಲೆ ಬರೋಣ. ಇದು ವರ್ಕ್ ಬ್ಲೌಸ್ ನೋಡಿ. ಇದು ಯಾಕೆ ಟೈಲರಿಂಗ್ ಜೊತೆ ಅಂತ ಕೇಳ್ಬೋದು. ಇದು ನಾನು ಇರಲಿ ನಿಮ್ಗೆ ಆಮೇಲೆ ಹೇಳ್ತೀನಿ ಅದು ಏನಂತ. ಇದನ್ನೊಂದು ತೋರಿಸ್ಬಿಡ್ತೀನಿ ಟೈಲರಿಂಗ್ ಮೆಟೀರಿಯಲ್. ಇದನ್ನೊಂದು ಮಿಸ್ ಮಾಡಿದ್ದೆ, ಸೊ ಅದಕ್ಕೆ ನನ್ನ ಮಗಳು ತಂದು ಕೊಟ್ಟಳು. ಇದು ನೋಡಿ ಎಷ್ಟು ದೊಡ್ಡದಿದೆ, ಎಷ್ಟು ದಪ್ಪ ಇದೆ. ನಾನು ಒಂದು 10 ಮೀಟ್ರ್ ಹೇಳಿದ್ರೆ ಅವ್ರು ಫುಲ್ಲು ರೋಲೇ ತಂದುಕೊಂಡ್ಬಿಟ್ಟಿದ್ದಾರೆ. ಇದು ಕ್ಯಾನ್ವಾಸು, ನಮ್ಮದು ಎಂಬ್ರಾಯ್ಡ್ರಿಗೆ ಯೂಸ್ ಮಾಡುವಂಥ ಕ್ಯಾನ್ವಾಸ್ ಇದು. ಹಾಗೆ ಇಲ್ಲಿ ಏನಿದೆಯಲ್ವ, ಇದು ರಟ್ಟಲ್ಲಿ, ಇದು ಟ್ರೇಸಿಂಗ್ ಪೇಪರು. ಇದು ಕ್ಯಾನ್ವಾಸು, ಎಂಬ್ರಾಯ್ಡ್ರಿಗೆ ಯೂಸ್ ಮಾಡುವಂಥ. ನಾವು ನಾರ್ಮಲ್ ಬ್ಲೌಸಿಗೆ ಯೂಸ್ ಮಾಡ್ತೀವಲ್ವ, ಆ ಕ್ಯಾನ್ವಾಸ್ ಅಲ್ಲ ಇದು ಫುಲ್ಲು ತಿಳು ಬರುತ್ತೆ ಆ ರೀತಿ. ಸೊ ಒಂದು ಬಂಡಲ್ ಫುಲ್ಲೇ ತಂದುಬಿಟ್ಟಿದ್ದಾರೆ. ಇದು ವರ್ಕ್ ಬ್ಲೌಸ್ ನೋಡಿ, ಎಷ್ಟು ಗ್ರ್ಯಾಂಡ್ ವರ್ಕ್ ಇದೆ. ಇದನ್ನು ನಾನು ಇವಾಗ ನಿಮ್ಗೆ ಗೊತ್ತಿರೋಗೆ ಸ್ಯಾರಿನ ಸೇಲ್ ಮಾಡ್ತಾ ಇದ್ದೇನಲ್ವ, ಸೊ ಅದರ ಜೊತೆಗೆ ಅಂತ ಇದನ್ನು ತೊಗೊಂಬಂದಿದ್ದಾರೆ. ಇನ್ನೊಂದು ಇತ್ತು, ಎಲ್ಲಿ ಅದರೊಳಗೆ ಬಿಟ್ಟೆ ಅನಿಸುತ್ತೆ ನೋಡಿ, ಅದನ್ನು ತೋರಿಸ್ತೀನಿ ರೀ. ನೋಡಿ ಇದರಲ್ಲೇ ಬಿಟ್ಟಿದ್ದೀನಿ. ಸೊ ಇದು ನೋಡಿ, ಇದೊಂದು. ಸೊ 2 ಪೌಚನ್ನ ತಂದಿದ್ದಾರೆ, ಡಿಸೈನ್ ಬ್ಲೌಸಸ್ನ. ಚೆನ್ನಾಗಿದೆ ಬ್ಲೌಸು, ಡಿಸೈನ್ಗಳದ್ದು ಚೆನ್ನಾಗಿದೆ. ಸೊ ಇವಿಷ್ಟು ಐಟಮ್ಸ್ನ ತಂದಿದ್ದಾರೆ. ಸೊ ಇವಿಷ್ಟು ನಿಮಗೆ ನೋಡೋಕ್ಕೆ ಇಷ್ಟು ಅನ್ನಿಸ್ಬೋದು, ರೇಟ್ ಮಾತ್ರ ಕೇಳಿದ್ರೆ ನೋಡೋಂಗಿಲ್ಲ. ನೋಡೋಣ, ಗೆಸ್ ಮಾಡಿ ಇವಿಷ್ಟಕ್ಕೆ ಎಷ್ಟಾಯಿತು ಅಂತ. ನಿಮಗೆ ಕ್ಲೋಸಪ್ಪಲ್ಲಿ ಒಂದು ಸಲ ತೋರಿಸ್ತೀನಿ ಏನೆಲ್ಲ ಇದೆ ಅಂತ. ಸೊ ಬನ್ನಿ. ಸೊ ಈ ವಿಡಿಯೋ ನೋಡಿದ್ರಲ್ವ, ಹೇಗನ್ನಿಸ್ತು ಹೇಗಿಲ್ಲ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡೋದ್ರಿಂದ ನಾನು ಮಾಡುವಂಥ ಪ್ರತಿಯೊಂದು ವೀಡಿಯೋಸು ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಹಾಗೆ ಲೈಕ್ ಕೂಡ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.